ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಯ್ಯೋ ಏನಪ್ಪ ರಾಣಿ ಇಷ್ಟೊಂದು ದೊಡ್ಡ ಮಾತಾಡ್ತಾಳೆ ಅಂತ ಯೋಚನೆ ಮಾಡ್ತಿದ್ಯಾ? ಅದನ್ನ ಕಲ್ತಿರೋದು ನಿನ್ನಿಂದನೆಯ. ನೀನು ಡಾಕ್ಟರ್ ಓದಿರೋಳು. ಓದಿನಾಗೆ ಅಂತಸ್ನಾಗೆ ಇಡೀ ಊರಲ್ಲೇ ನಿನ್ನನ್ನು ಯಾರು ಮೀರಿಸ್ತಾರೆ ಹೇಳು? ಆದ್ರೆ ನೀನ್ ಪಿರುತಿ ಮಾಡಿರೋದು ಯಾರೋ ಡಾಕ್ಟ್ರೋ ಇಂಜಿನಿಯರೋ ಅಲ್ಲ, ಸಾಮಾನ್ಯ ದಿನಸಿ ಅಂಗಡಿ ಇಟ್ಕೊಂಡಿರೋ ದಿನಗೂಲಿ ಮಾಡೋ ನಮ್ಮ ಅಣ್ಣನ್ನ. ಅವನು ಓದಿರೋ ಓದು ನಿಂಗೆ ಗೊತ್ತೈತೆ. ಈಗ ಹೇಳು, ನಿನ್ ಬದುಕೋದಕ್ ಬುದ್ಧಿ ನೋಡ್ದ, ಪ್ರೀತಿ ನೋಡ್ದ? ಅದಕ್ಕೆ ನಮ್ಮ ಜೀವನದಲ್ಲಿ ಹಾಕಿದ್ದೆ ಬೇರೆ. ನಾವು ಮದುವೆ ಆದ್ಮೇಲೆ ಪ್ರೀತಿಸೋಕೆ ಶುರು ಮಾಡಿದ್ದು. ಆದ್ರೆ ನೀನು ಯಾವಾಗ ಪ್ರೀತಿ ಆದ್ರೇನದ್ಕೆ ಸೇರಿರೋದು ನೀವಿಬ್ರೇ ಅಲ್ವಾ? ಹಂಗೆ ನಮ್ದುವೆ. ನೀನೊಂದ್ ಕಿತ್ತ ಅಂಗಡಿನಾಗೆ ನಂಗೊಂದು ಮಾತು ಹೇಳಿದ್ದೆ, ಇದ್ದೆ ಬುದ್ಧಿ ಎಲ್ಲ ನೋಡ್ಬಾರ್ದು, ಮನಸ್ಸು ನೋಡ್ಬೇಕು ಅಂತ. ಈ ಮಾತನ್ನ ನೀನೇ ಮರ್ತೋಗ್ಬಿಟ್ಟ. ಅದಕ್ಕೆ ಇದೆಲ್ಲ ಹೇಳಿದ್ರುವೆ ನಿನಗೆ ಅರ್ಥ ಆಗದೆ ಇರ್ಬೋದು, ಆದ್ರೆ ನನ್ನೊಂದು ಮಾತೈತೆ. ಅದಕ್ಕೆ ಮಧ್ಯರಾತ್ರಿಲಿ ಮಲಗಿರೋ ನಮ್ಮ ಅಣ್ಣನ ತಟ್ಬಿಟ್ಟು ಎಬ್ಬಿಸ್ ಕೇಳಿ ಅವನಿಂದ ಬರೋದು ಒಂದೇ ಮಾತು, ಅವ್ರ ಮದ್ವೆ ಮಾಡಿಸಿ ಅವ್ರ ನೆಮ್ಮದಿಯಾಗಿ ಬದುಕೋದನ್ನ ನೋಡ್ಬೇಕು ಅಂತ. ಅದರ ಅರ್ಥ ನಮ್ಮ ಅಕ್ಕ ತಂಗಿರ್ ಮದ್ವೆ ಮಾಡಿಸಿ ನಾವು ಖುಷಿಯಾಗಿರೋದನ್ನ ನೋಡೋದಕ್ಕೆ. ಆದ್ರೆ ಇವಾಗ ನನ್ನನ್ನು ಮೋಸ ಮಾಡಿ ಬುದ್ಧಿ ಇಲ್ಲದೆ ಇರೋನ್ ಜೊತೆ ಮದ್ವೆ ಮಾಡಿಸಿದ್ದಾರೆ ಅಂತ ಗೊತ್ತಾದ್ರೆ ಅವನ್ ಬದುಕಿರ್ತಾನೆ ಅಂತ ಅನ್ಕೊಂಡಿದ್ಯಾ? ಮಹಾಕಾಳವ ನಾಣೆ, ಎದೆ ಹೊಡ್ಕೊಂಡು ನಿಂತ ಜಾಗದಲ್ಲೇ ಪ್ರಾಣ ಬಿಟ್ಬಿಡ್ತಾನದ್ಗೆ. ಅದೇನೇ ಆಗಿರ್ಲಿ, ಮನೋರು ನನಗ್ ತಾಳಿ ಕಟ್ಟವ್ರೆ, ಅವರೇ ನನ್ ಗಂಡ, ಅವರೇ ನನ್ ದ್ಯಾವ್ರು. ಈ ರಾಣಿಗೆ ಅವರೇ ರಾಜ. ಬುದ್ಧಿ ಇಲ್ಲ ಅಂತ ಮಾತ್ರಕ್ಕೆ ಬಿಟ್ಟೋದ್ರೆ ನಾನು ಹೆಣ್ಣು ಅಂತ ಅನ್ಸ್ಕೊಳಕ್ಕೆ ಅಸಹ್ಯ ಪಡ್ಬೇಕಾಯ್ತದೆ. ನಾನು ಇಲ್ಲೇ ಇರ್ತೀನಿ. ಯಾಕೆ ಹಿಂಗ್ ಮಾಡಿದ್ರು, ನನ್ಗೆ ಯಾಕೆ ಹಿಂಗಾಯ್ತು ಅಂತ ನಾನು ಯಾವತ್ತೂ ಕೇಳಕ್ಕಿಲ್ಲ. ಆ ಮಕ್ಕಳವನ ಅಪ್ಪಣೆ ಇಲ್ದೆ ಒಂದು ಹುಲ್ ಕಡ್ಡಿನೂ ಅಳ್ಳಾಡಕ್ಕಿಲ್ಲ. ನಿಮ್ಮಂತ ಬುದ್ಧಿ ಇರೋರ್ಗೆ ಯಾಮಾರ್ಸಿ ಮೋಸ ಮಾಡಿ ಯಾವ ಲೋಪನೂ ಇಲ್ದೆ ಈ ಮದ್ವೆ ನಡೆದೈತೆ ಅಂದ್ರೆ ಎಲ್ಲ ಮಕ್ಕಳವನ ಅಪ್ಪಣೆನೆ. ಅದೆಷ್ಟೇ ಕಷ್ಟ ಬಂದ್ರು ನಾನು ನುಂಗ್ತೀನಿ. ಅಣ್ಣಂಗ್ ಮಾತ್ರ ಹೇಳ್ಬೇಡ. ಅದಕ್ಕೆ ಈ ವಿಸಲ ಕೆದಕ್ಬೇಡ. ಸತ್ಯ ಹೇಳಿ ನಿನ್ ಮಾಂಗಲ್ಯನ, ನಿನ್ನ ಆದ್ನೀರ್ ನಗುನ ನೀನೇ ಕಿತ್ಕೋತೀಯ. ಇಲ್ಲ, ಏನು ಹೇಳ್ತಲೇ ಎಲ್ರು ಖುಷಿಯಾಗಿರಂಗ್ ಮಾಡ್ತೀಯ ನೋಡು. ಬಾರೋ